ಇತ್ತ ಗುತ್ತಿಗೆದಾರರಿಂದ ಕಮಿಷನ್ ಆರೋಪ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸವನ್ನ ಮಾಡಬಾರದು. ಒಂದ್ ಕಡೆಯಲ್ಲಿ ಗುತ್ತಿಗೆದಾರರಿಂದ ಗಂಭೀರ ಆರೋಪ ಸರ್ಕಾರದ ವಿರುದ್ಧ. ಇತ್ತ ಕಮಿಷನ್ ವಿಚಾರಕ್ಕೆ ಸಂಬಂಧಿಸಿದಂತೆ ಬೈರತಿ ಸುರೇಶ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸವನ್ನ ಮಾಡಬಾರದು. ಇದೇ ರೀತಿ ಹೇಳಿದ್ರೆ ಇಲಾಖೆಯನ್ನ ನಡೆಸೋದು ಹೇಗೆ? ಟೆಂಡರ್ಗೂ ಮಿನಿಸ್ಟರ್ಗೂ ಏನ್ ಸಂಬಂಧ ಎನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾರಿಗೆ ಅರ್ಹತೆ ಇದೆಯೋ ಅವರಿಗೆ ಟೆಂಡರ್ ಅನ್ನು ನಾವು ಕೊಡ್ತೇವೆ. ಇದರಲ್ಲಿ ಯಾರಿಗೆ ಸಹಾಯ ಮಾಡೋಕ್ ಆಗೋದಿಲ್ಲ. ಬಿಲ್ ರಿಲೀಸ್ ಮಾಡೋವರೆಗೂ ಕ್ರಮ ತೆಗೆದುಕೊಂಡಿದ್ದೇವೆ. 500 ಕೋಟಿ ಬಾಕಿ ಇದೆ. ಸುಳ್ಳು ಆರೋಪವನ್ನ ಮಾಡಬಾರದು. ಯಾವುದು ಸಾಕ್ಷಿ ಇಲ್ಲ ಅಂತ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗುತ್ತಿಗೆದಾರರ ಸಂಘದ ಆರೋಪಕ್ಕೆ ಸಚಿವರಾಗಿರುವಂತಹ ಬೈರತಿ ಸುರೇಶ್ ಅವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನು ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಮಾಡೋದು ನಾವು ಯಾವ ಮಧ್ಯವರ್ತಿಗಳು ಯಾರು ಏನಂತ ಸಾಕ್ಷಿ ಸಮೇತ ಹೇಳಿದ್ರೆ ಅದಕ್ಕೊಂದು ಬೆಲೆ ಇದೆ. ಇದೇ ಡೈಲಿ ಇದೆ ಚಾಲು ಆದ್ರೆ ಏನ್ ಮಾಡೋದು ನಾವು? ಇಲಾಖೆ ನಡೆಸೋದು ಹೆಂಗೆ? ಟೆಂಡರ್ ಕೊಡೋದಕ್ಕೂ ಮಿನಿಸ್ಟ್ರಿಗೆ ಏನ್ ಸಂಬಂಧ ಇರ್ತದೆ? ಅಧಿಕಾರಿಗಳು ಯಾರ್ಯಾರು ಎಲಿಜಿಬಲ್ ಇರ್ತಾರೆ, ಯಾರು ಇನ್ಎಲಿಜಿಬಲ್ ಇರ್ತಾರೆ, ಅವ್ರಿಗೆಲ್ಲ ನೋಡಿ ಪತ್ರಗಳು ಯಾರು ಕರೆಕ್ಟ್ ಇರ್ತಾರೆ. ಇಂಥವ್ರಿಗೆ ಈಗ ಹೆಬ್ಬಾಳದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಹೆಬ್ಬಾಳದಲ್ಲೇ ಕೊಡ್ಬೇಕಾ? ಸುಮ್ಮನೆ ಎಕ್ಸಾಂಪಲ್, ಈಗೆಲ್ಲ ಮೈಸೂರಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಮೈಸೂರಲ್ಲಿ ಯಾರು ಎಲಿಜಿಬಲ್ ಆಗ್ತಾರೆ ಅಂತ ಮೈಸೂರವ್ರಿಗೆ ಕೊಡ್ಬೇಕಾ? ಯಾರು ಎಲಿಜಿಬಲ್ ಆಗ್ತಾರೆ, ಯಾರು ಅದಕ್ಕೆ ಕನೆಕ್ಟ್ ಇರ್ತಾರೆ ಅವ್ರಿಗೇನೆ ಕೊಡೋಕೆ ಆಗುವಂಥದ್ದು. ಈ ತರ ಗಾಳಿಯಲ್ಲಿ ಗುಂಡೂಡಿ ಅಂತ ಕೆಲಸ ನಮ್ಮ ಕಾಂಟ್ರಾಕ್ಟರ್ಸ್ ಅಧ್ಯಕ್ಷರು ಮಾಡಬಾರ್ದು. ಇದು ಯಾವ್ದಾದ್ರು ಸಾಕ್ಷಿ ಇದ್ದು ಈ ತರದ ಪರ್ಟಿಕ್ಯುಲರ್ ಕಂಪ್ಲೇಂಟ್ ಇಂದ ಕೊಡ್ಬೋದು. ಇದೆಲ್ಲ ಟ್ರಾನ್ಸ್ಪರೆಂಟ್ ಆಕ್ಟ್. ಟ್ರಾನ್ಸ್ಪರೆಂಟ್ ಅಲ್ಲಿ ಯಾರಿಗೂ ಒಬ್ಬರಿಗೂ ಯಾರು ಸಹಾಯ ಮಾಡಕ್ಕಾಗಲ್ಲ, ಮಿನಿಸ್ಟ್ರು ಮಾಡಕ್ಕಾಗಲ್ಲ, ಅಧಿಕಾರಿಗಳು ಮಾಡಕ್ಕಾಗಲ್ಲ. ಟ್ರಾನ್ಸ್ಪರೆಂಟ್ ಆಕ್ಟ್ ಅಲ್ಲಿ ಎಷ್ಟೆಷ್ಟು ಲೋಯೆಸ್ಟ್ ಯಾವ್ದು, ಹೈಯೆಸ್ಟ್ ಯಾವ್ದು, ಎಷ್ಟು %, ಏನ್ ಕೆಲಸ, ಏನ್ ವೆಹಿಕಲ್ಸ್, ಏನ್ RMC ಯಾವ್ಯಾವ್ದು ಏನಿದೆ ಅವ್ರಿಗೇನೆ ಕೊಡಕ್ ಬರೋದು. ಸುಮ್ಮನೆ ಅವ್ರೇನೇನೋ ಹೇಳಿದ್ರೆ ಇದಕ್ಕೆಲ್ಲ ನಾವು ಉತ್ತರ ಕೊಟ್ರೆ ಸರಿ ಇಲ್ಲ. ಕಾನೂನು ಪ್ರಕಾರ ಯಾರಿಗೆ ಅಧಿಕೃತವಾಗಿ ಯಾರು